ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ GTA 6 ಈ ವರ್ಷದ ನವಂಬರ್ ತಿಂಗಳಲ್ಲಿ ಲಾಂಚ್ ಆಗ್ತಾ ಇದೆ. ಇನ್ಮೇಲೆ ಯಾವುದೇ ಡಿಲೇ ಆಗಲ್ವಂತೆ ಈ ರೀತಿ ಅಫಿಷಿಯಲ್ ಆಗಿ ರಾಕ್ ಸ್ಟಾರ್ ಗೇಮಿಂಗ್ ಅವರೇ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಆದರೂ ಎಲ್ಲೋ ಒಂದು ಕಡೆ ನಮ್ಮ ಮೈಂಡಲ್ಲಿ ಇಷ್ಟು ದಿನ ಇವರು ಈ ಗೇಮ್ನ ಡಿಲೇ ಮಾಡ್ಕೊತಾನೇ ಬಂದಿದ್ದಾರೆ. ಮತ್ತೆ ಡಿಲೇ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಒಟ್ಟಿನಲ್ಲಿ ಕನ್ಫರ್ಮ್ ಅಂತೂ ಮಾಡ್ತಾ ಇದ್ದಾರೆ. ಇನ್ನೂ ಡಿಲೇ ಮಾಡಲ್ಲ, ನಾವು ನವಂಬರ್ಗೆ ಈ ವರ್ಷದ್ದು ಕನ್ಫರ್ಮ್ ಲಾಂಚ್ ಆಗುತ್ತೆ ಅಂತ. ನೋಡೋಣ ಲಾಂಚ್ ಆಗುತ್ತೆ ಏನು ಅಂತ. ಇದರ ಜೊತೆಗೆ ಈ ಗೇಮ್ನ ಪ್ರೈಸ್ ಕೂಡ ರಿವೀಲ್ ಆಗಿರೋ ರೀತಿ ಇದೆ. ಸುಮಾರು $80 ಇರುತ್ತಂತೆ. 8972 ಅಂದರೆ $7,200 ಅಪ್ರಾಕ್ಸಿಮೇಟ್ಲಿ ಈ ಗೇಮ್ನ ಬೆಲೆ. $7,200 ಕೊಟ್ಟು ಈ ಗೇಮ್ನ ಪರ್ಚೇಸ್ ಮಾಡಬೇಕು ತಗೊಳ್ಳೋರು ಕ್ರೇಜಿಗರು. ಮೋಸ್ಟ್ಲಿ ನಮ್ಮ ದೇಶದಲ್ಲಿ ಸ್ವಲ್ಪ ಕಡಿಮೆಗಾದರೂ ಆಗ್ಬೋದು, ಅಥವಾ ಕೆಲವೊಂದು ಟೈಮ್ ಇನ್ನೂ ಜಾಸ್ತಿ ಆದರೂ ಆಗ್ಬೋದು. GST ಎಲ್ಲ ಇರುತ್ತಲ್ಲಪ್ಪ ನಮ್ಮ ದೇಶದಲ್ಲಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಪ್ರತಿ ವರ್ಷ CES ಅಂತ ಒಂದು ಎಕ್ಸಿಬಿಷನ್ ನಡೆಯುತ್ತಾ ಆಯ್ತಾ, ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ಶೋ ಅಂತ. ಈ ಒಂದು ಶೋನಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಅವರ ಅಪ್ಕಮಿಂಗ್ ಟೆಕ್ನಾಲಜಿಯನ್ನು ಶೋ ಆಫ್ ಮಾಡ್ತಾರೆ ಆಯಿತಾ, ಡೆಮೋನ್ಸ್ಟ್ರೇಟ್ ಮಾಡ್ತಾರೆ. ಸೊ ಇದು ಆಲ್ರೆಡಿ ಶುರುವಾಗಿದೆ. ಇದರಲ್ಲಿ ಬಾಸ್ಟನ್ ಡೈನಮಿಕ್ಸ್ ಅಂತ ಒಂದು ರೋಬೋಟಿಕ್ ಕಂಪ್ನಿ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಆಯಿತಾ. ರೋಬೋಟಿಕ್ ಡಾಗ್ಸು, ಹ್ಯೂಮನಾಯ್ಡ್ ರೋಬೋಟ್ನೆಲ್ಲ ಇವರು ಬಿಲ್ಡ್ ಮಾಡ್ತಾರೆ. ಅವ್ರದ್ದೊಂದು ಡೆಮೋನ್ಸ್ಟ್ರೇಷನ್ನ ಕೊಟ್ಟಿದ್ದಾರೆ. ಲಿಟ್ರಲಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂತ ಅಂದರೆ, ನಾನು ನಿಮಗೆ ಈ ಬಾಸ್ಟನ್ ಡೈನಮಿಕ್ಸ್ ಅವ್ರದ್ದು ಒಂದು ಹಳೇ ವಿಡಿಯೋ ತೋರಿಸ್ತೀನಿ ಪಕ್ಕದಲ್ಲಿ ನೋಡಿ. ಹಳೇದು ಆ ಟೈಮಲ್ಲಿ ಇದ್ದಂಥ ಒಂದು ರೋಬೋಟ್ಗೂ ನಾಯಿ, ಅಂದರೆ ರೋಬೋಟಿಕ್ ಡಾಗೂ ಇದೆ, ನಾಯಿನೂ ಇದೆ, ಮತ್ತು ಹ್ಯೂಮನಾಯ್ಡ್ ರೋಬೋಟ್ನು ಹಳೇದು ನೋಡಿ. ಈಗಿನ ನೋಡಿ ಲಿಟ್ರಲಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಬರೀ ಕೆಲವು ವರ್ಷಗಳಲ್ಲಿ. ಅನ್ಬಿಲಿಯಬಲ್ ಆಯಿತಾ. ಸೊ ನೆಕ್ಸ್ಟು ನಾವೆಲ್ಲರೂ ಕೂಡ ನಮ್ಮ ಮನೆಗೆ ಈ ರೀತಿ ಒಂದು ರೋಬೋಟನ್ನು ಪರ್ಚೇಸ್ ಮಾಡಿ ನಮ್ಮ ಮನೆ ಎಲ್ಲ ಕೆಲಸವನ್ನು ಇದೇ ಮಾಡೋ ರೀತಿ ಆಗುವಂಥ ಕಾಲ ಜಾಸ್ತಿ ದಿನ ಇಲ್ಲ ನಂಗೆ ಅನ್ನಿಸ್ದಂಗೆ. ಇನ್ನು ಕೆಲವು ವರ್ಷಗಳಲ್ಲಿ ಎಲ್ಲರೂ ಮನೇಲೂ ಈ ರೀತಿ ಒಂದು ರೋಬೋಟ್ ಇರುತ್ತೆ. ಸೊ ನಮ್ಮ ಸಣ್ಣ ಪುಟ್ಟ ಕೆಲಸಗಳನ್ನು, ಫಾರ್ ಎಕ್ಸಾಂಪಲ್ ಪಾತ್ರೆಯನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತೊಗೊಂಡೋಗೋದು, ಅಥವಾ ಏನೋ ಪಾರ್ಸಲ್ ಬಂದು ಅನ್ನೋ ಮನೆಗೆ ತೊಗೊಳ್ಳೋದು. ಸೊ ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ಕೆಲಸ ಅಂತೂ ಸ್ಟಾರ್ಟಿಂಗ್ ಮಾಡೋಕ್ಕೆ ಶುರು ಮಾಡುತ್ತಿದ್ದು. ಸೊ ಆಮೇಲೆ ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದನ್ನು ಕೂಡ ಫ್ಯೂಚರ್ನಲ್ಲಿ ಮಾಡಿದ್ರು ಮಾಡ್ಬೋದೇನೋ ಆಯಿತಾ. ಕ್ರೇಜಿ, ಒಂಥರ ಭಯ ಆಗುತ್ತೆ ಯೋಚನೆ ಮಾಡ್ಕೊಂಬಿಟ್ರೆ. ಎಲ್ಲಿ ಈ ರೋಬೋಟ್ ನಮಗೆ ಹೊಡೆದ್ಬಿಟ್ಟು ಎಲ್ಲಿ ಅದೇ ನಮ್ಮ ಮನೇನ, ಅದೇ ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡುತ್ತೋ, ಮನೆಯನ್ನು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡುತ್ತೆ ಅಲ್ಲ ಒಂದು ಕಡೆ ಅನ್ನಿಸ್ಬಿಡುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ದೇಶದ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ DGCA ನವರು ಏರೋಪ್ಲೇನ್ಗಳಲ್ಲಿ ಪವರ್ ಬ್ಯಾಂಕನ್ನು ಬ್ಯಾನ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ನಂಗೆ ಅನ್ನಿಸ್ತಂಗೆ ಇದು ಸ್ಟುಪಿಡ್ ಅನಿಸುತ್ತೆ ಆಯಿತಾ. ಏನಕ್ಕೆ ಅಂದರೆ ಈ ಪವರ್ ಬ್ಯಾಂಕ್ಗಳಿಗೆ ಒಂದು ಲಿಮಿಟನ್ನು ಕೊಡಬೇಕಾಗಿತ್ತು. ಏನಂದರೆ ಒಂದು 10,000 mAh ಕೆಪಾಸಿಟಿ ಬ್ಯಾಟ್ರಿ ತನಕ ಯೂಸ್ ಮಾಡ್ಬೋದು ಅಂತ. ದೊಡ್ಡ ಬ್ಯಾಟ್ರಿ ಬೇಡ, ಒಂದು ಸಣ್ಣ ಬ್ಯಾಟ್ರಿ ನೀವು ಯೂಸ್ ಮಾಡ್ಬೋದು ಪವರ್ ಬ್ಯಾಂಕನ್ನು ಅನ್ನೋ ರೀತಿ ಕೊಡಬೇಕಾಗಿತ್ತು. ಈಗ ಹೆಂಗಾಗುತ್ತೆ ಗೊತ್ತಾ, ಪವರ್ ಬ್ಯಾಂಕಲ್ಲೂ ಬ್ಯಾಟ್ರಿ ಇರುತ್ತೆ, ಫೋನಲ್ಲೂ ಕೂಡ ಬ್ಯಾಟ್ರಿ ಇರುತ್ತೆ. ಈ ಪವರ್ ಬ್ಯಾಂಕು ರಿಸ್ಕಿ ಅಂತ ಅಂದರೆ ಹೌದು, ಆಬ್ವಿಯಸ್ಲಿ ಫೋನ್ ಕೂಡ ರಿಸ್ಕಿನೇ. ಫೋನಲ್ಲೂ ಕೂಡ ಇತ್ತೀಚೆಗೆ ದೊಡ್ಡ ಬ್ಯಾಟ್ರಿಗಳು 10,000 mAh ಕೆಪಾಸಿಟಿ ಬ್ಯಾಟ್ರಿ ಎಲ್ಲ ಬರೋಕ್ಕೆ ಶುರುವಾಗಿಲ್ಲ. ಹಾಗಂತ ಫೋನ್ನು ಕೂಡ ಬ್ಯಾನ್ ಮಾಡ್ತಾರಾ? ಆಗಲ್ಲ, ಸ್ಟುಪಿಡ್ ಅನಿಸುತ್ತೆ. ಅದಕ್ಕೊಂದು ಪ್ರಾಪರ್ ಏನಾದರೂ ಒಂದು ಈಗ ಲಿಮಿಟ್ ಇಟ್ಟಿದ್ರೆ ಆಗೋಗಿರ್ತಿತ್ತು. ಪವರ್ ಬ್ಯಾಂಕನ್ನು ಎತ್ಕೊಂಡು ಹೋಗ್ಬೇಡಿ ಅಂತ ಅಂದರೆ ಅದು ಯಾವಿದು ಅಂತ ಗೊತ್ತಿಲ್ಲ. ಸರಿ ಅಲ್ಲ ನಂಗೆ ಅನ್ನಿಸ್ತಂಗೆ. ಬೇರೆ ದೇಶಗಳೆಲ್ಲ ಇದನ್ನೆಲ್ಲ ಬ್ಯಾನ್ ಮಾಡೇ ಇಲ್ಲ ಆ್ಯಕ್ಚುಲಿ. ಸೊ ಫೋನಲ್ಲೂ ಬ್ಯಾಟ್ರಿ ಇರುತ್ತೆ, ಏನಪ್ಪ ಒಂದು ಲಿಮಿಟ್ ಸೆಟ್ ಮಾಡಿಬಿಟ್ಟಿದ್ರೆ ನಂಗೆ ಅನ್ನಿಸ್ತಂಗೆ ಚೆನ್ನಾಗಿರುತ್ತೆ. ಆಬ್ವಿಯಸ್ಲಿ ಹೌದು, ಬ್ಯಾಟ್ರಿ ಇದೆ ಅಂದರೆ ರಿಸ್ಕಿನೇ, ಹಂಗಂತ ಏನಪ್ಪ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸಿಂಪಲ್ ಎನರ್ಜಿ ಏನು ಎಲೆಕ್ಟ್ರಿಕ್ ಸ್ಕೂಟ್ರ್ಗಳನ್ನ ಲಾಂಚ್ ಮಾಡ್ತಾರೆ. ಇವ್ರದ್ದು ಸಿಂಪಲ್ ಅಲ್ಟ್ರಾ ಅಂತ ಒಂದು ಹೊಸ ಸ್ಕೂಟ್ರು ಬರ್ತಾ ಇದೆ. ಇದರಲ್ಲಿ 6.5 kWh ಬ್ಯಾಟ್ರಿ ಇರುತ್ತಂತೆ. ಅವರು ಕ್ಲೈಮ್ ಮಾಡ್ತಿರುವಂಥ IDC ರೇಂಜು ಲಿಟ್ರಲಿ 400 km. ಅನ್ಬಿಲಿಯಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿಂಪಲ್ ಅವರಂತೂ ಹೆವಿ ಇನೋವೇಟಿವ್ ಆಗಿ ದೊಡ್ಡ ಬ್ಯಾಟ್ರಿ ಪ್ಯಾಕ್ಗಳೆಲ್ಲ ಹಾಕ್ಬಿಟ್ಟು ಬೈಕ್ಗಳನ್ನು, ಸ್ಕೂಟ್ರ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ, ಬರಲಿ. ಪ್ರೈಸ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಕೂಟ್ರ್ ಕೂಡ ನೋಡೋದಕ್ಕೊಂದು ಲೆವೆಲಿಗೆ ಚೆನ್ನಾಗೇ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಏಸೂಸ್ ಅವರು ಈ ವರ್ಷ 2026ನೇ ಇಸ್ವಿಯಲ್ಲಿ ಯಾವುದೇ ಫೋನನ್ನು ಲಾಂಚ್ ಮಾಡಲ್ವಂತೆ. ಅವ್ರದ್ದು ರೋಗ್ ಫೋನ್ ಕೂಡ ಈ ವರ್ಷ ಲಾಂಚ್ ಆಗಲ್ಲ. ರೀಸನ್ನು ತುಂಬ ಇದೆ ಆಯಿತಾ. ಒಂದು ಆಬ್ವಿಯಸ್ಲಿ ಚಿಪ್ ಶಾರ್ಟೇಜು, ಎಲ್ಲ ಪ್ರೈಸೆಲ್ಲ ಇನ್ಕ್ರೀಸ್ ಆಗ್ತಾಯಿದೆ. ಅದನ್ನೆಲ್ಲ ತಲ್ಲಿಟ್ಕೊಂಡು ಅವ್ರು ಫೋನ್ ಲಾಂಚ್ ಮಾಡಿ
ಆಮೇಲೆ ಅದರ ಪ್ರೈಸು ಜಾಸ್ತಿ ಆಯಿತು ಅಂದರೆ ಆಬ್ವಿಯಸ್ಲಿ ಜನ ಇರೋದು ತೊಗೊಳಲ್ಲ. ಈ ಕಾರಣಕ್ಕೆ ಇವರು ಬುದ್ಧಿವಂತಿಕೆ ಉಪಯೋಗಿಸಿ ಸುಮ್ಮನೆ ಅದು ಮಾಡಿ ನಾವು ಲಾಸ್ ಮಾಡ್ಕೊಳ್ಳೋಕ್ಕಿಂತ ಈ ವರ್ಷ 2026ನೇ ಇಸ್ವಿಯಲ್ಲಿ ಫೋನೇ ಲಾಂಚ್ ಮಾಡೋದು ಬೇಡ ಅಂತ ಪಾಸ್ ಮಾಡಿದಾರಂತೆ ಒಟ್ಟಿಗೆ ಪ್ರೊಡಕ್ಷನ್ನ. ಸೊ ಯಾವುದೇ ಹೊಸ ಫೋನ್ಗಳು ಅಂದರೆ ಇರೋದನ್ನು ಮೋಸ್ಟ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ಆಲ್ರೆಡಿ ಇರೋದನ್ನು ಒಟ್ಟಿಗೆ 2026ರಲ್ಲಿ ಅವ್ರದ್ದು ಯಾವುದೇ ಹೊಸ ಫೋನ್ಗಳಂತೂ ಬರುವುದಿಲ್ಲ. ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಮತ್ತೊಮ್ಮೆ ಈ ಚಿಪ್ ಶಾರ್ಟೇಜಿಂದ, ರ್ಯಾಮ್ ಶಾರ್ಟೇಜಿಂದ ಪ್ರೈಸ್ ಎಲ್ಲ ಫೋನಿಂದ ಇನ್ಕ್ರೀಸ್ ಆಗ್ತಾ ಇದೆ. ನಿಮ್ಮೆಲ್ರಿಗೂ ಗೊತ್ತು. ಇದೀಗ ಸ್ಯಾಮ್ಸಂಗ್ ಅವರು ನಮ್ಮ ದೇಶದಲ್ಲಿ ಅವ್ರದ್ದು ಎಲ್ಲ ಹಳೇ ಫೋನ್ಗಳ ಪ್ರೈಸನ್ನು ಜಾಸ್ತಿ ಮಾಡಿದ್ದಾರೆ. ಎಷ್ಟು ಜಾಸ್ತಿ ಆಗಿದೆ ಆ ಒಂದು ಫೋಟೋ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಗ್ಯಾಲಕ್ಸಿ A56 ಬೇಸ್ ವೇರಿಯಂಟು 39,000 ಇತ್ತು, ಇದೀಗ 41,000 ಆಗಿದೆ. 2,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಗ್ಯಾಲಕ್ಸಿ A36 ಮುಂಚೆ ಬೇಸ್ ವೇರಿಯಂಟು 31,000 ಇದ್ದಿದ್ದನ್ನು ಈಗ 32,500, 1,500 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಗ್ಯಾಲಕ್ಸಿ F17 5G ಬೇಸ್ ವೇರಿಯಂಟು 17,500 ಇತ್ತು, ಈಗ 18,500, 1,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈ ರೀತಿ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಫೋನ್ಗಳಿಗೂ ಸಹ ಪ್ರೈಸು ಜಾಸ್ತಿ ಆಗಿದೆ. ಸೊ ಆ ಒಂದು ಲಿಸ್ಟ್ ಅವ್ರು ಶೇರ್ ಮಾಡಿದ್ದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ರಪ್ಪ. ಒಟ್ಟಿನಲ್ಲಿ 5ನೇ ತಾರೀಕು ಮೊನ್ನೆಯಿಂದ ಆಲ್ರೆಡಿ ಈ ಪ್ರೈಸ್ ಎಫೆಕ್ಟಿವ್ ಆಗಿ ಶುರುವಾಗಿದೆ. ಸೊ ಎಲ್ಲ ಬ್ರ್ಯಾಂಡ್ ಅವರು ಇದನ್ನು ನಂಗೆ ಅನ್ನಿಸ್ತಂಗೆ ಮಾಡ್ತಾರೆ. ಸೊ ತಗೊಳ್ಳೋರು ನೋಡಿ ಆದಷ್ಟು ಬೇಗ ತಗೊಂಡ್ರು ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಯಾರೋ ಒಬ್ಬೊಂದು JBL ಬ್ಲೂಟೂತ್ ಸ್ಪೀಕರು ಸಮುದ್ರಕ್ಕೆ ಬಿದ್ದೋಗಿತ್ತಂತೆ. ಆ ಒಂದು ಸ್ಪೀಕರು ಒಂದು 3 ತಿಂಗಳಾದಮೇಲೆ ಬೇರೆ ಇನ್ಯಾರಿಗೋ ಸಿಕ್ಕಿದೆ. ಅದು 3 ತಿಂಗಳಾದಮೇಲೆ ಸಿಕ್ಕಿರೋದು ಅಂತ ಅವನಿಗೆ ಹೆಂಗೆ ಗೊತ್ತಾಯಿತು ಅಂದರೆ, ಆ ಒಂದು ಬ್ಲೂಟೂತ್ ಸ್ಪೀಕರ್ ಮೇಲೆ ಕಪ್ಪೆ ಚಿಪ್ಗಳೆಲ್ಲ ಗೂಡು ಕಟ್ಕೊಂಡ್ಬಿಟ್ಟಿದೆ. ತೋರಿಸ್ತಾ ಇದ್ದೀನಿ. ಅವನು ನೋಡಿ ಆ ಕಪ್ಪೆ ಚಿಪ್ಪೆಲ್ಲ ತೆಗೆದುಬಿಟ್ಟು ಅದನ್ನು ಆನ್ ಮಾಡಿದ್ರೆ ಕೆಲಸ ಮಾಡ್ತಾ ಇತ್ತಂತೆ, ಇನ್ನೂ ಆನ್ ಆಗ್ತಾ ಇತ್ತಂತೆ. ಸ್ಪೀಕರ್ ಕೆಲಸವನ್ನು ಮಾಡ್ತಾಯಿದೆ. ಕ್ರೇಜಿ ಗುರು. ಸಮುದ್ರದ ನೀರು, ಉಪ್ಪಿನ ನೀರಲ್ಲಿ ಬಿದ್ದರೂ ಕೂಡ ಈ JBL ಸ್ಪೀಕರ್ ಕೆಲಸ ಮಾಡ್ತಾ ಇದೆಯಲ್ಲ, ಕ್ರೇಜಿ ಬೆಂಕಿ. ಇದನ್ನೇ ಮೋಸ್ಟ್ಲಿ JBL ಅವರು ಒಂದು ಅಡ್ವರ್ಟೈಸ್ಮೆಂಟ್ ರೀತಿ ಯೂಸ್ ಮಾಡ್ತಾರೆ ಏನಪ್ಪ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಬೇರೆ ದೇಶಗಳಲ್ಲಿ, ಅದರಲ್ಲೂ ಅಮೇರಿಕಾ, ಯುರೋಪಿಯನ್ ದೇಶಗಳಲ್ಲಿ ಲೆಗೋ ಅಂತ ಒಂದು ಇದಿದೆ. ನಮ್ಮ ಒರಿಯನ್ ಮಾಲಲ್ಲೂ ಕೂಡ ಆ್ಯಕ್ಚುಲಿ ಲೆಗೋ ಶುರುವಾಗಿದೆ. ಒರಿಯನ್ ಮಾಲಾ ಫೇಶಿಯಾ ಅನ್ಕೋತೀನಿ. ಸೊ ಲೆಗೋದು ಶೋರೂಮ್ಗಳು ಶುರುವಾಗ್ಬಿಟ್ಟಿದ್ದಾವೆ, ಆಯಿತಾ. ಸೊ ತುಂಬ ಪಾಪ್ಯುಲರ್ ಬೇರೆ ದೇಶದಲ್ಲಿ. ಅಂದರೆ ಇಟ್ಕೆ ಥರ ಜೋಡಿಸೋದು. ನಾವು ಸಣ್ಣವ್ರು ಇರ್ಬೇಕಾರೆಲ್ಲ ಥರ್ಡ್ ಪಾರ್ಟಿ ಲೆಗೋದಲ್ಲ, ಯಾವ ಜಾತ್ರೆಯಲ್ಲೆಲ್ಲ ಸಿಗೋದಲ್ಲ ಲೆಗೋ ಸೆಟ್ಟು, ಮನೆ ಕಟ್ಟೋದು ಅಥವಾ ಇನ್ನೊಂದೇನೋ ಮಾಡೆಲ್ ಮಾಡೋದು, ಇವೆಲ್ಲ ಫೇಮಸ್ಸು ಅಲ್ಲಿ, ಆಯಿತಾ. ಸೊ ನಮ್ಮ ದೇಶದಲ್ಲಿ ಅಷ್ಟಿಲ್ಲ. ಈಗ ಒಂದು ಸ್ವಲ್ಪ ಟ್ರೆಂಡ್ ಶುರು ಆಗ್ತಾಯಿದೆ ಲೆಗೋದು. ಸೊ ಇವರು ಏನೋ ಒಂದು ಎಲೆಕ್ಟ್ರಾನಿಕ್ ಲೆಗೋನ, ಸ್ಮಾರ್ಟ್ ಲೆಗೋ ಪೀಸ್ಗಳನ್ನು ಲಾಂಚ್ ಮಾಡ್ತಾ ಇದ್ದಾರಂತೆ. ಸೊ ನಂಗೆ ಗೊತ್ತಿಲ್ಲ ಇದು ನಿಮಗೆ ಎಷ್ಟು ಜನಕ್ಕೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅಂತ ಲೆಗೋ ಬಗ್ಗೆ ನ್ಯೂಸು. ಸೊ ಇದರಲ್ಲಿ ಮಾತಾಡೋ ಥರ, ಗೊಂಬೆಗಳು ಮಾತಾಡೋ ಥರ, ಮತ್ತು ಅದರಲ್ಲಿ LED ಲೈಟ್ಸ್ಗಳು ಬರೋ ಥರ ಡಿಫ್ರೆಂಟಾಗಿ ಈ ರೀತಿ ಏನೇನೋ ತೊಗೊಂಬರ್ತಾವ್ರೆ. ನೋಡ್ರಪ್ಪ, ಇದನ್ನು ಫಾಲೋ ಮಾಡೋರಿಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ಬೋದು, ಇಷ್ಟ ಆಗ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಪ್ಯೂಟಿ ಅಂತ ಯಾವುದೋ ಒಂದು ಫ್ಯಾಷನ್ ಬ್ರ್ಯಾಂಡ್ ಆಯಿತಾ. ನಾನು ಇದಕ್ಕಿಂತ ಮುಂಚೆ ಈ ಬ್ರ್ಯಾಂಡ್ ಹೆಸರು ಕೇಳಿರಲಿಲ್ಲ. ಸೊ ಇವರು ಒಂದು ಸ್ಮಾರ್ಟ್ ಹ್ಯಾಂಡ್ ಬ್ಯಾಗನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಈ ಬ್ಯಾಗಲ್ಲಿ ಒಂದು OLED ಡಿಸ್ಪ್ಲೇ ಇದೆ. ಇದು ನಿಮ್ಮ ಫೋನಿಗೆ ಕನೆಕ್ಟ್ ಆಗಿರುತ್ತೆ, ಆಯಿತಾ. ಸೊ ನೀವು ನಿಮ್ಮ ಫೋನಲ್ಲಿ ನಿಮ್ಗೆ ಯಾವ ಥರ ಬ್ಯಾಗ್ ಡಿಸೈನ್ ಬೇಕೋ ಅದನ್ನು ಚೇಂಜ್ ಮಾಡ್ಕೊಬೋದು. ನೀವು ಹಾಕಿರೋ ಡ್ರೆಸ್ಸಿಗೆ ತಕ್ಕಂಗೆ ನೀವು ಡ್ರೆಸ್ದೇ ಫೋಟೋ ತೆಗೆದ್ಬಿಡ್ಬೇಕಾದ್ರೆ ಆ ಒಂದು ಟೆಕ್ಸ್ಚರ್ನ ಆ ಒಂದು ಬ್ಯಾಗಿಗೆ ಬರೋ ರೀತಿ ಮಾಡುವ. ಅದರಲ್ಲಿ ಡಿಸ್ಪ್ಲೇ ಇದೆ, ಆಯಿತಾ. ಆ ಡಿಸ್ಪ್ಲೇನಲ್ಲಿ ಆ ಡಿಸೈನ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಒಟ್ಟಿಗೆ ಅಂದರೆ ನೀವು ಯಾವ ಡ್ರೆಸ್ ಹಾಕೊಂಡ್ರೆ ಅದಕ್ಕೆ ಮ್ಯಾಚ್ ಆಗೋ ರೀತಿ ನೀವು ಮಾಡ್ಕೋಬೋದು ಅನ್ನೋ ಥರ. ಇಂಟ್ರೆಸ್ಟಿಂಗ್ ಆಗಿದೆ. ಗೊತ್ತಿಲ್ಲ ಯಾರು ತೊಗೋತಾರೆ, ಎಷ್ಟಕ್ಕೆ ತೊಗೋತಾರೆ ಅಂತ. ಹೆವಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಆಬ್ವಿಯಸ್ಲಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಇದಕ್ಕಿಂತ ಮುಂಚೆನೇ ಹಾನರ್ ಅವರು ಒಂದು 3D ರೆಂಡರ್ನ, ಆಯಿತಾ, ಮಾಡೆಲ್ ಅಲ್ಲ, ಫಿಸಿಕಲ್ ಮಾಡೆಲ್ಲ, 3D ರೆಂಡರ್ನ ಕಂಪ್ಯೂಟ್ರಲ್ಲಿ ಜನ್ರೇಟ್ ಮಾಡಿ ಅದನ್ನು ವೈರಲ್ ಮಾಡಿದರು, ಆಯಿತಾ. ಅಂದರೆ ಒಂದು ರೀತಿ ಗಿಂಬಲ್ ಇರುವಂಥ ಹಾನರ್ ಸ್ಮಾರ್ಟ್ಫೋನ್ ಇದೀಗ CESನಲ್ಲಿ ಈ ರೀತಿ ಒಂದು ಫೋನನ್ನು ಅವರು ಆ್ಯಕ್ಚುಲಿ ಡಿಸ್ಪ್ಲೇ ಮಾಡಿದ್ದಾರೆ, ಆಯಿತಾ. ಸೊ ಕ್ರೇಜಿ. ಆ್ಯಕ್ಚುಲಿ ಅದನ್ನು ಫಿಸಿಕಲಿ ಡಿಸೈನ್ ಮಾಡಿ, ಡೆವಲಪ್ ಮಾಡಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಸೊ ಇದು ಮಾರ್ಕೆಟಿಗೆ ಬಂತು ಅಂದರೆ ಒಂದು ಹೆವಿ ಹವಾ ಕ್ರಿಯೇಟ್ ಮಾಡ್ಬೋದು ನಂಗೆ ಅನ್ನಿಸ್ತಂಗೆ. ಬೆಂಕಿ ಮಾತ್ರ. ಲಿಟ್ರಲಿ DJI Osmo ಪಾಕೆಟ್ ಬರುತ್ತಲ್ವ, ಆ ರೀತಿ ಇರುವಂಥ ಒಂದು ಡಿಸೈನು ಆ್ಯಕ್ಚುಲಿ ಹಾನರ್ ಅವ್ರು ಮಾಡಿರೋದು, ಹುವಾವೇ ಬ್ರ್ಯಾಂಡಿಂದು. ಸೂಪರ್, ಮಾತ್ರ ಬರಬೇಕು. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದುಬಿಟ್ಟು ಇಂಟೆಲ್ನವರು ಅವರ ಇಂಟೆಲ್ ಕೋರ್ ಅಲ್ಟ್ರಾ ಸೀರೀಸ್ 3 ಪ್ರೊಸೆಸರ್ಗಳನ್ನು ಲಾಂಚ್ ಮಾಡಿದ್ದಾರೆ. ಇಂಟೆಲ್ ಕೋರ್ ಅಲ್ಟ್ರಾ 9, ಅಲ್ಟ್ರಾ 7 ಮತ್ತು ಅಲ್ಟ್ರಾ 5 ಅಂತ 3 ಪ್ರೊಸೆಸರ್ ಇದೆ. ಇದಕ್ಕೆ ಪ್ಯಾಂಥರ್ ಲೇಕ್ ಅಂತ ಕರೀತಾರೆ. ಪ್ಯಾಂಥರ್ ಲೇಕ್ ಆರ್ಕಿಟೆಕ್ಚರು, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ಗಳು, AI ಮಾಡಿರುವಂಥ ಪ್ರೊಸೆಸರ್ಗಳು. ಇವ್ರ ಪ್ರೈಸನ್ನು ಹೆಂಗೆ ಫಿಕ್ಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಆಯಿತಾ. ಏನಕ್ಕೆ ಅಂದರೆ AMDನವರು ಅವ್ರದ್ದು ರೈಸನ್ ಪ್ರೊಸೆಸರ್ನ ಹೆವಿ ವ್ಯಾಲ್ಯೂ ಫಾರ್ ಮನಿಗೆ ಲಾಂಚ್ ಮಾಡ್ತಾರೆ, ತುಂಬ ಕಡಿಮೆಗೆ ಲಾಂಚ್ ಮಾಡ್ತಾರೆ. ಅದಕ್ಕೆ
ಟಕ್ಕರ್ ಕೊಡೋ ರೀತಿ ಈ ಪ್ರೊಸೆಸರ್ಗಳಿದ್ದರೆ ಬದುಕೋತಾರೆ ಇಂಟೆಲ್ನವರು. ಆಲ್ರೆಡಿ ಮುಳುಗ್ತಾವ್ರೆ, ಕಷ್ಟ ಇದೆ. ಪ್ರೈಸನ್ನು ಫಿಕ್ಸ್ ಮಾಡಿ ಜನರು ತೊಗೊಳ್ಳೋ ಥರ ಮಾಡಬೇಕಷ್ಟೇ, ಅವ್ರು ಇನ್ನೇನೂ ಇಲ್ಲ. ಕಾಂಪಿಟೇಷನಿಗೆ ತಕ್ಕಂಗೆ ಇವ್ರ ಪ್ರೈಸ್ನ ಫಿಕ್ಸ್ ಮಾಡಿದ್ರೆ ಒಳ್ಳೆಯದು ಅಷ್ಟೇ, ಬೇರೆ ಏನಿಲ್ಲ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.